ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ಬಂದಿದೆ. ತುಂಬಾ ದಿವಸ ಆಗಿತ್ತು ಈ ತರ ಒಂದು ಸ್ಟೈಲಿಶ್ ಆಗಿರೋ ಫಿಲಮ್ ನೋಡಿ. ಆಮೇಲೆ ನಮ್ಮ ಪ್ರಿಯಾಂಕಾ ಮೇಡಮು ನಿಜವಾಗ್ಲೂ ಅವ್ರಿಗೆ ಮಕ್ಕಳಿದ್ದಾರೆ ಅಂತಾನೆ ಹೇಳಕ್ಕಾಗಲ್ಲ, ಅಷ್ಟು ಯಂಗ್ ಆಗಿ ಕಾಣ್ತಾ ಇದ್ದಾರೆ. ಈಗ ಅವರು ಕರಿಯರ್ ಶುರು ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ರು ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ. ಹರ್ ಸ್ಕಿನ್, ಎವ್ರಿಥಿಂಗ್, ಅಂಡ್ ದಿ ಹೋಲ್ ಫಿಲಮ್ ಇಸ್ ವೆರಿ ಸ್ಟೈಲಿಶ್. ನನಗೇನಾಯ್ತು ಅಂದ್ರೆ ಎಂಡಿಂಗು ಸ್ವಲ್ಪ ಡಿಸಪಾಯಿಂಟ್ ಆಗೋಯ್ತು. ಇದೇನಪ್ಪ ಇವಾಗ ತೋರಿಸ್ತಾರೆ ಅಂದ್ರೆ ಫೈನಲಿ ಎಲ್ಲ ಗೊತ್ತಾಗತ್ತೆ ಅನ್ಕೊಂಡ್ರೆ ಅಲ್ಲಿ ಒಂಥರ ಸಸ್ಪೆನ್ಸ್ ಇಟ್ಬಿಟ್ರು. ಅದೊಂದು ಸ್ವಲ್ಪ ನನಗೆ ಐ ಡಿಂಟ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಯ್ಯೋ ಇನ್ನ ಹೌದಾ ಇವಾಗ ಮತ್ತೆ ವೇಟ್ ಮಾಡ್ಬೇಕಲ್ಲ ಅನ್ನಿಸ್ತು. ಸೊ ತುಂಬಾ ಶಾರ್ಪ್ ಆಗಿ ಮಾಡಿದ್ದಾರೆ. ಆಮೇಲೆ ಕ್ಯಾಮ್ರಾ ವರ್ಕು ಮತ್ತೆ ಎಡಿಟಿಂಗು ಬಹಳ ಚೆನ್ನಾಗಿದೆ. ನಮ್ಮ ಶ್ರೀಧರ್ ಅವರು ಮತ್ತೆ ಅವಿನಾಶ್ ಅವರು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. So it's a wonderful movie, very stylish movie, and ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಯೋಗರಾಜ್ ಭಟ್ರು ಏನ್ ಹೇಳಿದಾರೋ ಅದ್ರ ತಕ್ಕಂಗಿದೆ ಈ ಫಿಲಮ್. ಸೊ ಕುಡೋಸ್. ಹಾಯ್ ಎಲ್ಲರಿಗೂ. ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ನೋಡಕ್ ಬಂದಿದೆ ಇವತ್ತು. ಒಂದು ತುಂಬಾ ಖುಷಿಯಾಗಿರುವಂತ ವಿಷಯ ಏನಪ್ಪಾ ಅಂತಂದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ತುಂಬಾ ದಿನಗಳಾದ್ಮೇಲೆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊತಾ ಇರೋದು. ಅಂಡ್ ತುಂಬಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಅವ್ರಿಗೆ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಫೈಟ್ಸ್ ಗೀಟ್ಸ್ ಎಲ್ಲ ಮಾಡಿದ್ದಾರೆ ಮ್ಯಾಮ್. ತುಂಬಾ ಆಕ್ಷನ್ ಸೀಕ್ವೆನ್ಸ್ ಇದೆ. ಖುಷಿ ಆಯ್ತು ನೋಡಕ್ಕೆ. ಇನ್ ಅ ವೆರಿ ಡಿಫ್ರೆಂಟ್ ಲುಕ್ ಅಲ್ಲಿ ಮತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ. ಅಂಡ್ ಲೈಕ್ ಐ ಆಲ್ವೇಸ್ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ. ಸುಮ್ಮನೆ ಹಾಗೆ ಬನ್ನಿ ಅಂತ ಕೇಳ್ಕೊತಾ ಇಲ್ಲ, ಬಟ್ ಏನಂತಾರೆ ಟ್ರೇಲರ್ ನೋಡಿ. ಎಲ್ಲಾ ಸಿನಿಮಾಗಳಿಗೂ ಅಷ್ಟೇ ಟ್ರೇಲರ್ ನೋಡಿ, ಟ್ರೇಲರ್ ಇಷ್ಟ ಆಗಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶಿಂಗ್ ದ ಬೆಸ್ಟ್ ಟು ದ ಟೀಮ್, ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ತೀಕ್ಷ್ಣ ಇವತ್ತು ಸೆಲೆಬ್ರಿಟಿ ಶೋ, ಪ್ರಿವ್ಯೂ ಶೋ ನೋಡಿದ್ವಿ. ತುಂಬಾ ಖುಷಿ ಆಗಿತ್ತು. ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಮೂವಿ. ನಾನು ಈ ಕೆಟಪ್ಗೆ ಆ ಕೆಟಪ್ಗೆ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಗೋಲ್ಡ್ ಕಲರ್ ಇರ್ತೀನಿ ಈ ಮೂವಿಯಲ್ಲಿ. ಸೊ ಸ್ಟಾರ್ಟಿಂಗ್ ಎಂಡಿಂಗ್ ಬರ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ಪಾರ್ಟ್ 2 ಕೂಡ ಲೀಡ್ ಕೊಟ್ಟಿದ್ದಾರೆ. ಸೊ ಈ ಮೂವಿ ನೋಡೋದಕ್ಕೆ ಒಂಥರ ಪ್ಲೆಸೆಂಟ್ ಆಗಿದೆ. ಮೇಕಿಂಗ್ಸು, ಕ್ಯಾಮ್ರಾ ವರ್ಕು, ಆ ಲೈಟಿಂಗ್ಸ್ ಎಲ್ಲ ತುಂಬಾ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಹೆಣ್ಮಕ್ಳೆಲ್ಲ ಕರ್ಕೊಂಡು ಬಂದು ಈ ಮೂವಿ ನೋಡಿ. ಸೊ ಒಂದು ಕಾನ್ಫಿಡೆಂಟ್ ಬರುತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕಂತ. ಸೊ ಯಾವ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡಬಹುದು. ಸೊ ನಮ್ಗೆ ಸ್ವಲ್ಪ ಬುದ್ಧಿ ಯೂಸ್ ಮಾಡಿ ಫಿಸಿಕಲ್ ಹಾಗೂ ಮೆಂಟಲ್ ಹಾಗೂ ಸ್ಟ್ರಾಂಗ್ ಇರ್ಬೇಕಂತ ನಿಮಗೆ ಒಂದು ಮೆಸೇಜ್ ಸಿಗುತ್ತೆ. So thanks for giving a wonderful opportunity, director and producers, and I'm pleasure to work with Priyanka madam, and I hope you all enjoy the movie in the theater. Thank you so much. God bless you. So ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಡಿಟೆಕ್ಟಿವ್ ತೀಕ್ಷ್ಣ ನೋಡ್ಕೊಂಡ್ ಬಂದಿದ್ದೀನಿ. ಆಸ್ ಅ ಸನ್ ಐ ಫೀಲ್ ರಿಯಲಿ ಪ್ರೌಡ್. ತುಂಬಾ ಖುಷಿ ಆಗ್ತದೆ ಅಮ್ಮಗಳನ್ನ ನೋಡಿ. ಬಟ್ ಆಸ್ ಅನ್ ಆಡಿಯನ್ಸ್ ಮೆಂಬರ್ ಐ ಫೀಲ್ ಈವನ್ ಮೋರ್ ಓವರ್ಜಾಯ್ಡ್. ತುಂಬಾ ಚೆನ್ನಾಗಿದೆ ಮೂವಿ. ನೀವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಭಾರಿ ಹಾಕಿದ್ದೀರಾ. ಐ ಕಾಂಟ್ ವೇಟ್ ಟು ಸಿ ದ ನೆಕ್ಸ್ಟ್ ಪಾರ್ಟ್. ತುಂಬಾ ಖುಷಿ ಆಯ್ತು ನೋಡಿ. ಒಂದು ಜರ್ನಿನ ತೋರಿಸಿದ್ದಾರೆ. ಆ ಜರ್ನಿನೇ ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹಾಕಿದ್ದಾರೆ ಅವರು. ನಂಗೆ ತುಂಬಾ ಖುಷಿ ಆಯ್ತು ನೋಡಿ. ಎಲ್ಲರೂ ದಯವಿಟ್ಟು ಹೋಗಿ ನೋಡಿ. 7th ರಿಲೀಸ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. and all the best. Thank you. ನಮಸ್ಕಾರ. 50ನೇ ಸಿನಿಮಾ ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು. ಖಂಡಿತ ಒಂದು ಅದ್ಭುತ ಸಿನಿಮಾ ಡಿಟೆಕ್ಟಿವ್ ತೀಕ್ಷ್ಣ. ತುಂಬಾ ಖುಷಿ ಆಯ್ತು. ಡೈರೆಕ್ಟರ್ ಇಲ್ಲೇ ಇದ್ದಾರೆ. ತುಂಬಾ 50ನೇ ಸಿನಿಮಾಗೆ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾಗೆ ಯಾವ ತರ ಸಿನಿಮಾ ಮಾಡ್ಬೇಕು ಅವರಿಗೆ ಅಂತ ಸಿನಿಮಾ ಮಾಡಿದಿರ ಸರ್. ವೆರಿ ನೈಸ್. ಆಮೇಲೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್, ಸುಮಾರು ಕ್ಯಾರೆಕ್ಟರ್ಸ್ ಬರ್ತಾರೆ. ಎಲ್ಲೂ ಕೂಡ ಏನ್ ಹೇಳೋದು, ಒಂದು ಪಾತ್ರದ ಮೇಲೇನೆ ಅಂತ ಮಾಡ್ಲಿಲ್ಲ ಸಿನಿಮಾನ. ತುಂಬಾ ಕ್ಯಾರೆಕ್ಟರ್ಸ್ ತಂದಿದ್ದಾರೆ. ತುಂಬಾ ಬೇರೆ 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 ಸ್ಟೋರಿ ಓಪನ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಪಾರ್ಟ್ 2ಗೂ ಕೂಡ ಪ್ಲಾನ್ ಮಾಡಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಡಿಟೆಕ್ಟಿವ್ ತೀಕ್ಷ್ಣ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಪ್ರಿಯಾಂಕಾ ಮ್ಯಾಮ್ ಅದ್ಭುತವಾಗಿ ಕಾಣ್ತಾರೆ. ಆಕ್ಷನ್ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ವಿಜಯ್ ಸೂರ್ಯ ಕೂಡ ತುಂಬಾ ಚೆನ್ನಾಗಿ ಲಾಸ್ಟ್ ಅಲ್ಲಿ ಬಂದು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆಗಸ್ಟ್ 7ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಈ ಸಮಯದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಬರಬೇಕು ಅಂತ ಹೇಳ್ತಾ ಇದ್ರಿ, ಬಂದಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಬಂದಿದ್ದು ಪ್ರಿಯಾಂಕಾ ಮ್ಯಾಮ್ಗೋಸ್ಕರ. ಅಂಡ್ ಆಸ್ ಡಿಟೆಕ್ಟಿವ್ ತೀಕ್ಷ್ಣ ನೋಡ್ಬಿಟ್ಟು ಅವರ ಸ್ಟೈಲ್ ಆಗಿರ್ಲಿ, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಫೈಟ್ ಮಾಡೋ ಸ್ಟೈಲು, ಡೈಲಾಗ್ ಹೇಳೋ ಸ್ಟೈಲು ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು. ಆಕ್ಚುಲಿ ಈ ಒಂದು ಜಾಗ ಖಾಲಿ ಇತ್ತು. ಅಂದ್ರೆ ಒಂದು ಲೇಡಿ ಸೂಪರ್ ಸ್ಟಾರ್ ಯಾರು ಬಂದ್ಬಿಟ್ಟು ಮಾಲಾಶ್ರೀಮಾ ಮಾಡ್ತಾ ಇದ್ರಲ್ವಾ, ಆ ತರದ ಸಿನಿಮಾಗಳು. ಆ ಒಂದು ಗ್ಯಾಪ್ ಇತ್ತು, ಆ ಒಂದು ಜಾನ್ರ ಅಲ್ಲಿ ಗ್ಯಾಪ್ ಇತ್ತು. ಪ್ರಿಯಾಂಕಾ ಮ್ಯಾಮ್ ಅದನ್ನ ಫಿಲ್ ಮಾಡ್ತಾ ಇದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಅಂಡ್ ಆಲ್ ದ ವೆರಿ ಬೆಸ್ಟ್. ಎಲ್ರು ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಡಿಟೆಕ್ಟಿವ್ ತೀಕ್ಷ್ಣ ಪ್ರಿಯಾಂಕಾ ಮ್ಯಾಮ್ 50th ಸಿನಿಮಾ ಅಂತ ಹೇಳಿದ್ರು. ಸೊ ತುಂಬಾ ಖುಷಿಯಾಗಿ ಬಂದೆ ಬಿಕಾಸ್ ಬಿಂಗ್ ಅ ಹೀರೋಯಿನ್ 50th ಫಿಲ್ಮ್ ಅಂದ್ರೆ ಈ ಕಾಲದಲ್ಲಿ ಒಂದು 10-15 ಗ್ರೇಟ್ ನಂಬರ್. ಸೊ 50 ಮಾಡಿದಾರೆ ಅಂದ್ರೆ ಬ್ಯೂಟಿಫುಲ್ ಇಟ್ ಇಸ್. ಅವರ ಡೆಡಿಕೇಶನ್ ಕಾಣುತ್ತೆ. ಅಂಡ್ ಇವತ್ತು ಕೂಡ ಫಸ್ಟ್ ಅವ್ರ ಎಂಟ್ರಿ ಶಾಟ್ ಬಂದಾಗ ಶಿ ಹ್ಯಾಡ್ ಟಿಯರ್ಸ್. ಸೊ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಅವರಿಗೆ ಸಿನಿಮಾ ಮೇಲೆ ಲವ್ ಇದೆ ಅಂತ. ಸೊ 50th ಸಿನಿಮಾ ಆದ್ರೂ ಒಂದು ಫ್ರೆಶ್ ತರ ಕುತ್ಕೊಂಡು ಶಿ ವಾಸ್ ಸೋ ಎಕ್ಸೈಟೆಡ್ ಟು ವಾಚ್. ಸೊ ಪ್ರಿಯಾಂಕಾ ಮ್ಯಾಮ್ಗೆ ಇಡೀ ಡಿಟೆಕ್ಟಿವ್ ತೀಕ್ಷ್ಣ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಸಿನಿಮಾ ನೋಡಿದೆ ಚೆನ್ನಾಗಿದೆ ಅಂಡ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಮ್ಯಾಮ್. ಶಿ ಇಸ್ ಅ ವರ್ಸಟೈಲ್ ಆಕ್ಟ್ರೆಸ್. ಅಂದ್ರೆ ಎಲ್ಲಾ ತರ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ನ ಶಿ ಪ್ಲೇಸ್. ಸೊ ಯಾ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ಡಿಟೆಕ್ಟಿವ್ ತೀಕ್ಷ್ಣ, ವಾವ್, ವಾಟ್ ಅ ಮೂವಿ. ಇದೊಂದು ಲೇಡಿ ಓರಿಯೆಂಟೆಡ್ ಮೂವಿ. ಪ್ರಿಯಾಂಕಾ ಉಪೇಂದ್ರ ಅವ್ರದ್ದು 50ನೇ ಮೂವಿ, ಒಂದು ಲೇಡಿ ಓರಿಯೆಂಟೆಡ್ ಮೂವಿನೇ ನಾನು ನೋಡಿದ್ರೇನೆ ಎಲ್ಲ ಫುಲ್ ಗೂಸ್ ಬಾಂಬ್ಸ್ ಬರ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ಅಂಡ್ ಸೀಕ್ರೆಟ್ ಏನಂದ್ರೆ ಮೂವಿ ಸೆಕೆಂಡ್ ಪಾರ್ಟ್ ಇದೆ, ಥರ್ಡ್ ಪಾರ್ಟ್ ಇದೆ. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ದ್ಯಾಟ್ ಅಂಡ್ ಐ ಆಮ್ ವಿಶಿಂಗ್ ಎವ್ರಿವನ್, ವಿಶಿಂಗ್ ದ ಟೀಮ್ ಅ ವೆರಿ ವೆರಿ ಗುಡ್ ಲಕ್. ಹಾಯ್ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಪ್ರಿಯಾಂಕಾ ಮ್ಯಾಮ್ಗೆ ಕಂಗ್ರಾಟ್ಸ್ 50th ಮೂವಿ ಕಂಪ್ಲೀಟ್ ಮಾಡಿರೋದಕ್ಕೆ. ಆ್ಯಂಡ್ ಹೆಸರು ಹೇಳಂಗೆ ಡಿಟೆಕ್ಟಿವ್ ಸಬ್ಜೆಕ್ಟ್ ನಂದು ಕೂಡ ಫೇವ್ರೆಟ್ ಜಾನರ್ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯಾಮ್. ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಅಮೇಝಿಂಗ್ ಆಗಿತ್ತು. ಮೇಕಿಂಗ್ ತುಂಬ ಚೆನ್ನಾಗಿದೆ. ಸೊ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ 2 hours ಹೋಗಿದ್ದೆ ಗೊತ್ತಾಗಿಲ್ಲ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ, ಒಳ್ಳೇದಾಗಿ. ಎಲ್ರಿಗೂ ಮೂವಿ ನೆಕ್ಸ್ಟ್ ಲೆವೆಲ್ ಇದೆ, ನೀವು ಎಲ್ಲರೂ ನೋಡಬೇಕು. ಆ್ಯಂಡ್ ದಿಸ್ ಇಸ್ ಅ ಫೀಮೇಲ್ ಸೆಂಟ್ರಿಕ್ ಮೂವಿ. ಸೊ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಮ್ಮ ಮೂವಿಗೆ ನೀವು ಸಪೋರ್ಟ್ ಮಾಡಬೇಕು. ಆ್ಯಂಡ್ ಎಸ್ಪೆಷಲಿ ಡೈರೆಕ್ಟರ್ಸ್ ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ ಡಿಟೆಕ್ಟಿವ್ ತೀಕ್ಷ್ಣಲ್ಲಿ. ಪ್ರಿಯಾಂಕಾ ಮ್ಯಾಮ್ ಇದು ಯಂಗ್ ರೋಲ್ ಪ್ಲೇ ಮಾಡಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅವರಿಗೆ. ಎಲ್ಲರೂ August 7th ನಮ್ಮ ಮೂವಿ ನೋಡಲೇಬೇಕು. ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಟೀಮ್ ಮೇಲೆ, ನಮ್ಮ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. 50ನೇ ಸಿನಿಮಾ ಆಕ್ಷನ್ ಕ್ವೀನ್ ಆಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಬಹಳ ಚೆನ್ನಾಗಿದೆ. ಇದು 2-3 ಆಕ್ಷನ್ ಇರ್ಬೇಕಲ್ಲ, ಹೆವಿ ಆಗಿದೆ. ಸೆಕೆಂಡ್ ಪಾರ್ಟ್ ಬರುತ್ತೆ. ಓಕೆ ವಾರ್ ಗುಡ್. ಒಂದು ಕಮರ್ಷಿಯಲ್ ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆಗಿ ಹೋಗುವಂತ ಸಿನಿಮಾ. ತೀಕ್ಷ್ಣವಾಗಿ ನೋಡ್ತಾ ಇದೆ ಇಡೀ ಸಿನಿಮಾ ಫುಲ್. ಗುಡ್. ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಒಂದು ಚೇಂಜ್. ಆಕ್ಚುಲಿ ಪ್ರಿಯಾಂಕಾ ಅವರು ಒಂದು ಕಂಪ್ಲೀಟ್ಲಿ ಚೇಂಜ್. ಗುಡ್. ಒಂಥರ ಆಕ್ಷನ್ ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರಿ. ಸೊ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಈ ತರ ಮಾಡಿದ್ರೆ ಭಯ ಆಗುತ್ತೆ. ಬಟ್ ಕನ್ವಿನ್ಸಿಂಗ್ ಆಗಿದೆ. ಆಕ್ಚುಲಿ ಚೆನ್ನಾಗಿ ಮಾಡಿದ್ದಾರೆ. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ನೋಡಿ ಕಪಾಲಿಲ್ ಅಲ್ವಾ? ಒಳ್ಳೆ ಮೆಮರೀಸ್ ಇದೆ. ಒಳ್ಳೆ ಮೆಮೊರೀಸ್ ಇಲ್ಲಿ. ಅಯ್ಯೋ, ಇದಕ್ಕಿಂತ ಜಾಸ್ತಿ ಟಫ್. ನೋಡಿ ಅದೇ ಹೇಳಿದ್ವಿ, ಎಷ್ಟು ಟ್ರಾನ್ಸ್ಫಾರ್ಮೇಶನ್. ಸೂಪರ್. ಎಲ್ಲ ಈ ತರ ಡೈರೆಕ್ಟರ್ಗಳಿಗೆ ಇಮ್ಯಾಜಿನೇಷನ್. ಗುಡ್. ಒಳ್ಳೇದಾಗ್ಲಿ ಇವರೇ. ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿದ್ರಿ ಫೋಟೋಗ್ರಫಿ ಎಲ್ಲ. ಗುಡ್. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಓಕೆ. ಎಲ್ಲರಿಗೂ ನಮಸ್ಕಾರ. ಡಿಟೆಕ್ಟಿವ್ ಸಿನಿಮಾ ಒಂದು 50ನೇ ಸಿನಿಮಾ ಪ್ರಿಯಾಂಕಾ ಮೇಡಮ್ದು. ನಾನು ಇಂಟರ್ವ್ಯೂ ಹೇಳ್ದಂಗೆ ಇದು ಬುದ್ಧಿ ಮೇಲೆ ಹೋಗುತ್ತೆ ಸಿನಿಮಾ. ಯಾಕಂದ್ರೆ ಪ್ರತಿಯೊಬ್ಬರು ಅಷ್ಟೇ, ಒಂದು ಜಾನರ್ ಅಂತ ಬಂದಾಗ ಒಂದು ತೀಕ್ಷ್ಣ ಬುದ್ಧಿ ಕೆರೆ ಕೆಟ್ಕೊಂಡ್ರೆ ಇವತ್ತು ಮಾಡಿದ್ವಿ. ಅವಾಗಲೇ ಹೇಳ್ದಂಗೆ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ, ಉಳಿಸ್ಬೇಕಾದ್ರೆ, ಉಳಿಬೇಕಾದ್ರೆ ತೀಕ್ಷ್ಣತೆ ಬೇಕು. ಇಡೀ ಸಿನಿಮಾ ಓವರ್ ನಾವು ಏನಂತಂದ್ರೆ ಒಂದು ಸಮಾಜ ನಡೆಯುವಂತಹ ಕೆಲವೊಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಮೇಲೆ ಇಡೀ ಸಿನಿಮಾನ ತಗೊಂಡೋಗಿ ಕೂರಿಸಿದ್ವಿ. ದಯವಿಟ್ಟು ಇಂಥ ಸಿನಿಮಾಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನೊಬ್ಬ ಸೆಟ್ ಬಾಯ್ ಆಗಿ ಇವತ್ತೊಂದು 50 ಸಿನಿಮಾ ಮಾಡಿದ್ದೀನಿ ಅಂದರೆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನು ಎಲ್ಲೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗದೇ ನನ್ನ ಕೆಲವೊಂದು ಕೆಲಸಗಳನ್ನ ನೋಡಿ ಸೆಟ್ಟಲ್ಲಿ ನೋಡಿ ಇವತ್ತು 50 ಸಿನಿಮಾ ಕೊಟ್ಟು ನಮ್ಮ ಪುರುಷೋತ್ತಮ ಪ್ರೊಡ್ಯೂಸರ್ ಕೂಡ ಸಪೋರ್ಟ್ ಮಾಡಿ ಇಡೀ ಸಿನಿಮಾ ನಮ್ಮ ಮುನಿ ಪ್ರಸನ್ನ ಅವ್ರು ಸರ್ ನಾನು ನೆನಪಿಸ್ಕೊತೀನಿ. ಯಾಕಂದರೆ ಅವರು ಸ್ವಲ್ಪ ಕಾಲಾಂತರದಿಂದ ಸ್ವಲ್ಪ ತಿರೋದ್ರು. ಆದರೂ ಕೂಡ ಇಡೀ ಸಿನಿಮಾನ ಇವತ್ತು ಬೆನ್ನ ಮೇಲೆ ಹಾಕೊಂಡು ಇವತ್ತು ರಿಲೀಸ್ ಮಾಡ್ತೀನಿ ಅಂತ ಮುಂದೆ ಬಂದು ಪುರುಷೋತ್ತಮ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಇಡೀ ಸಿನಿಮಾಕ್ಕೆ ಸಪೋರ್ಟ್ ಕೊಟ್ಟಿರುವಂಥ ಎಲ್ಲ ಆರ್ಟಿಸ್ಟ್ಗೆ, ಕಲಾವಿದರಿಗೆ ಮತ್ತು ತಾಂತ್ರಿಕ ವರ್ಗದವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮುಖ್ಯವಾಗಿ ಕ್ಯಾಮ್ರಾಮನ್ ಇರ್ಬೋದು, ಎಡಿಟರ್ ಇರ್ಬೋದು, ಹೀಗೆ ನಮ್ಮ ಟೀಮಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಧನ್ಯವಾದಗಳು, ಕಲಾವಿದರಿಗೆ ಧನ್ಯವಾದಗಳು ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ August 7th ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಕೂಡ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಯಾಕೆಂದರೆ ನಾನು ಹೊಸಬ,
ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ಮುಂದೆ ಒಂದು ಇನ್ನೂ ಸಿನಿಮಾಗಳನ್ನ ಮಾಡಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಜೈ ದುರ್ಗಾ ಮಾತಾ. ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ನೀವೆಲ್ಲ ಸಿನಿಮಾ ನೋಡಿದಿರಾ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಇನ್ನೊಂದು 2 days ಅಲ್ಲಿ ಥಿಯೇಟರ್ಗೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ನಮ್ಮ ತಂಡವನ್ನು ಬೆಂಬಲಿಸಿ. ಇನ್ನು ಪಾರ್ಟ್ 2 ಮಾಡೋಕೆ ಆದಷ್ಟು ಬೇಗ ಮಾಡೋಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೀವೇ ಕೇಳ್ಬೇಕು. ನಾನು ತುಂಬಾ ಮಾತಾಡ್ತಾ ಇದೀನಿ ಮೂವಿ ಬಗ್ಗೆ. ನಿಮ್ಗೆ ಹೆಂಗ ಅನ್ಸ್ತು ನೀವೇ ಹೇಳ್ಬೇಕು. ಸೆಕೆಂಡ್ ಇನ್ನಿಂಗ್ಸ್ ಇದು ಹೌದಾ? ಓ ಹೌದಾ? ಇಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನನ್ನ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಪ್ರಸನ್ನ ಅವ್ರಿಗೆ ತುಂಬಾ ನೆನ್ಸ್ಕೊಂತಾ ಇದೀನಿ. ಇವತ್ತು ಅವ್ರು ನಮ್ಮ ಜೊತೆಲಿ ಇಲ್ಲ. ತುಂಬಾ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. 2 years ಈ ಮೂವಿ ರಿಲೀಸ್ ಆಗ್ಬೇಕಂತ. ಸೊ ಲೈಕ್ ಅವರ್ ಪ್ರೇಯರ್ಸ್ ಫಾರ್ ಹಿಮ್ ಅಂಡ್ ಚರಣ್ ಅಂಡ್ ಪುರುಷೋತ್ತಮ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮನು, ರಘು, ನನ್ನ ಇಡೀ ಟೀಮ್, ಎಲ್ಲ ಕೋ ಆಕ್ಟರ್ಸ್, ವಂಸಿತಾ, ಎಲ್ರದ್ದು ಟೀಮ್ ವರ್ಕ್. ಒಂದು ಮೂವಿ ಅಂದ್ರೆ ಟೀಮ್ ವರ್ಕ್. ಈ ಟೀಮ್ ತುಂಬಾ ಚೆನ್ನಾಗಿತ್ತು. ಐ ಆಮ್ ವೆರಿ ಬ್ಲೆಸ್ಡ್. ಅಂಡ್ 50th ಮೂವಿಗೆ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಐ ಹೋಪ್ ಆಡಿಯನ್ಸ್ ಇದನ್ನ ಇಷ್ಟಪಡ್ತಾರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಇಷ್ಟಪಡ್ತಿದ್ದಾರೆ. ಅದು ತುಂಬಾ ಖುಷಿ ಆಯ್ತು ನನಗೆ. ಯಾವಾಗ ಒಂದು ಪ್ರಯತ್ನ ಇರುತ್ತೆ ದಟ್ ಒಂದು ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕು, ಒಂದು ವಿಭಿನ್ನತೆ ಇರಬೇಕು. ನಿಮ್ಮೆಲ್ಲರದು ಆಶೀರ್ವಾದ, ಪ್ರೀತಿ ತುಂಬಾ ಮುಖ್ಯ. ದಯವಿಟ್ಟು 7ನೇ ತಾರೀಕು ಥಿಯೇಟರ್ಸ್ಗೆ ಹೋಗಿ ಈ ಮೂವಿನ ನೋಡಿ, ನಿಮ್ಮ ಇಡೀ ಕುಟುಂಬ ಕರ್ಕೊಂಡು ಹೋಗಿ ನೋಡಿ. ಅಂಡ್ ನಮ್ಮ ಇಡೀ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.